ರಾಜ್ಯದ ಚಳಿಗಾಲದ ಅಧಿವೇಶನದ ಕೊನೆ ದಿನದಂದು ವಿಧಾನ ಪರಿಷತ್ನಲ್ಲಿ ಒಂದು ಕಿಡಿ ಹಚ್ಕೊಂಡಿತ್ತು. ಅದು ರಾಜ್ಯವ್ಯಾಪಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ದಂಗಲ್ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಕಡೆ ಪ್ರತಿಪಕ್ಷ, ಆಡಳಿತ ಪಕ್ಷ ಇಬ್ಬರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವಿಚಾರವನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಿಎಂ ಆದಂಥ ಸದಾನಂದ ಗೌಡ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಈ ಪ್ರಕರಣದಲ್ಲಿ ನೀವೊಂದು ಸಿಎಂ ಆಗಿ ಈ ಪ್ರಕರಣ ಯಾವ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಭಾರಿ ಸ್ಪಷ್ಟವಾಗಿ ನಾನು ಹೇಳಬೇಕು ಅಂತ ಹೇಳಿದರೆ, ಒಂದು ಈ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ಈ ವೆಂಜನ್ಸ್ ಪಾಲಿಟಿಕ್ಸ್ ಮತ್ತು ಒಂದು ರೀತಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಒಂದು ಪ್ರವೃತ್ತಿಗಳು, ಇದು ರಾಜಕಾರಣದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ನೋಡ್ತೇವೆ. ಅಲ್ಲಿ ಇಲ್ಲಿಂತಲ್ಲ, ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಕೂಡ ಒಂದು ವೇಳೆ ಸಿ ಟಿ ರವಿಯವರು ಆ ಶಬ್ದ ಪ್ರಯೋಗ ಅವರಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅಕ್ಷಮ್ಯ ಅಪರಾಧ. ಅದರಲ್ಲಿ ಯಾವುದೇ ಖಂಡಿತವಾಗಿ ಕಾಂಪ್ರಮೈಸ್ ಮಾಡುವಂಥ ಪ್ರಶ್ನೆ ಇಲ್ಲ. ಆ ರೀತಿಯ ಶಬ್ದ ಪ್ರಯೋಗಗಳನ್ನು, ಅದು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದವರು, ಅದು ಕೂಡ ವಿಧಾನಮಂಡಲದ ಒಳಗೆ, ಅದನ್ನು ಯಾರು ಮಾಡಬಾರ್ದು. ಅದರಲ್ಲಿ ಎರಡು ಮಾತುಗಳಿಲ್ಲ. ನಾನು ಸಿ ಟಿ ರವಿಯವರ ಜೊತೆ ಮಾತಾಡಿದ್ದೀನಿ ಫೋನ್ನಲ್ಲಿ. ನಾನು ಸಿ ಟಿ ರವಿಯವರ ಜೊತೆ ಮಾತಾಡಿದಾಗ ಅವರು ನೇರವಾಗಿ ಹೇಳಿದ್ದಾರೆ, ಅಂಥ ಯಾವುದೇ ಶಬ್ದ ನಾನು ಪ್ರಯೋಗ ಮಾಡಲಿಲ್ಲ ಮತ್ತು ನಾನು ಸ್ವಲ್ಪ ಜವಾಬ್ದಾರಿಯಿಂದಲೇ ನಾನು ನಡ್ಕೊಳ್ಳುವಂಥದ್ದನ್ನು ನೀವೆಲ್ಲ ಕಂಡಿದ್ದೀರಿ, ನನ್ನನ್ನು ಭಾರಿ ವರ್ಷದಿಂದ ನೋಡ್ತಾ ಇದ್ದೀರಿ. ಆದ ಕಾರಣ ಈ ರೀತಿಯ ಶಬ್ದ ಪ್ರಯೋಗಗಳು, ಮತ್ತು ನನಗೂ ಅರಿವಿದೆ ಅಲ್ಲಿ ಯಾವುದೆಲ್ಲ ರೆಕಾರ್ಡಿಂಗ್ ಸಿಸ್ಟಮ್ಗಳು ಬಾಕಿದ್ದು ಎಲ್ಲವೂ ಇದ್ದಾಗ ನಾನು ಆ ರೀತಿ ಒಂದು ಶಬ್ದ ಪ್ರಯೋಗ ಮಾಡುವಂಥ, ಮತ್ತು ಆ ಶಬ್ದ ಪ್ರಯೋಗ ನಾನು ಮಾಡುವಂಥದ್ದೇ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ನಮ್ಮ ಬಸವರಾಜ ಹೊರಟ್ಟಿಯವರು, ಅಲ್ಲಿಯ ಚೇರ್ಮ್ಯಾನ್, ಕೂಡ ಯಾವುದೇ ಆ ರೀತಿಯ ಶಬ್ದ ಪ್ರಯೋಗದ ದಾಖಲೆಗಳು ಅಲ್ಲಿ ರೆಕಾರ್ಡ್ ಆದದ್ದಂತೆ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದರೆ ನಮಗೆ ಅನ್ನಿಸ್ತಾ ಇರುವಂಥದ್ದು, ನೇರವಾಗಿ ಇದೊಂದು ಒಂದು ರೀತಿಯಲ್ಲಿ ಸಿ ಟಿ ರವಿಯನ್ನು ಸಬಟೇಜ್ ಮಾಡಬೇಕು ಅಂತ ಹೇಳುವಂಥದ್ದು ಸಣ್ಣ ಪ್ರಯತ್ನ ಮಾಡಿದಂಗೆ ನನಗೆ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. 2-3 ಕಾರಣಗಳಿಂದಾಗಿ ಆ ಶಬ್ದ ಪ್ರಯೋಗದ ಬಗ್ಗೆ ನಾನು ಕೇಳಲಿಲ್ಲ ಅಥವಾ ಬೇರೆ ದಾಖಲೆಗಳಿಲ್ಲ ಅಂತ ಹೇಳುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಆ ಪೊಲೀಸರು ಇಡೀ ರಾತ್ರಿ ಒಬ್ಬ MLCಯನ್ನು ಆ ರೀತಿಯಾಗಿ ಅವರನ್ನು ಜೀಪ್ನೊಳಗೆ ಕೂರಿಸಿ ಇಡೀ ರಾತ್ರಿ ಇಡೀ ತಿರುಗಿಸಿಕೊಂಡು 7-8 ಸ್ಟೇಷನ್ಗಳಿಗೆ ಹೋಗಿರುವಂಥದ್ದು, ಮತ್ತು ಒಂದು ರೀತಿಯಲ್ಲಿ ಅವರಿಗೆ ಪರೋಕ್ಷವಾಗಿ ಧಮಕಿ ಹಾಕಿರುವಂಥದ್ದು, ಮತ್ತು ಸಾಧಾರಣವಾಗಿ ತಾವು ಏನು ಮಾಡಲಿಕ್ಕಾಗದೆ ನಾರ್ತ್ ಕರ್ನಾಟಕದ ಯಾವುದೇ ವಿಚಾರಗಳನ್ನು ಅಲ್ಲಿ ಅತ್ಯಂತ ಒಂದು ತೀವ್ರಗತಿಯಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಫೇಲ್ಯೂರ್ ಆದದನ್ನೆಲ್ಲ ಮುಚ್ಚಿಟ್ಟುಕೊಳ್ಬೇಕು. ಪಂಚಮಸಾಲಿಯವರ ಹೋರಾಟ ಆಯಿತು, ಮೂಡಾದ ಹಗರಣದ ಪ್ರಸ್ತಾಪಗಳಾಯಿತು, ಇನ್ನು ನಮ್ಮ ವಕ್ಫ್ ಬೋರ್ಡಿಂದಂತೂ ಹೇಳಿ ಕೇಳಿ ಒಂದು ರೀತಿಯಲ್ಲಿ ಅವರ ತಲೆಯಲ್ಲಿರುವಂಥದ್ದು, ಇವರು ಒಂದು ಪಕ್ಷ 2 ಗುಂಪುಗಳಾಗಿದ್ದ ಕಾರಣ ನಾವು ಭಾರಿ ಚೆನ್ನಾಗಿ ಮ್ಯಾನೇಜ್ ಮಾಡುವ, ಆದರೆ ಎಲ್ಲ ಒಟ್ಟಾಗಿ ಹೋರಾಟ ಮಾಡಿದ್ದು. ಇದರ ಪರಿಣಾಮವಾಗಿ ಕೊನೆಯ ದಿನದಲ್ಲಿ ಎಲ್ಲ ಇಶ್ಯೂಗಳನ್ನು ಡೈವರ್ಟ್ ಮಾಡುವ ಅಂತ ಹೇಳುವಂಥ ಒಂದು ಪ್ರಯತ್ನ ಇದಾಗಿರ್ಬೋದು ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ನಾನು ತಿಳ್ಕೊಂಡಂಥ ಸಂಗತಿ, ಮತ್ತು ಆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಸರ್, ಮತ್ತಿನ್ನೊಂದು, ವಿಧಾನ ಪರಿಷತ್ನ ಕಸ್ಟೋಡಿಯನ್ ಆದಂಥ ಬಸವರಾಜ ಹೊರಟ್ಟಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಆತ್ಮ ಪರಿಲೋಕನೆ ಮಾಡ್ಕೊಳ್ಳಿ ಅವರಿಬ್ಬರು ಕೂಡ ಅಂತ ಹೇಳಿದಂಥ ಸಂದರ್ಭದಲ್ಲೂ FIR ದಾಖಲೆ ಮಾಡ್ತಾರೆ. ಇದು ಯಾವ ರೀತಿ ಸರಿ? ಸರ್, ಖಂಡಿತ. ಅದಕ್ಕೆ ನಾನು ಹೇಳಿರುವಂಥದ್ದು, ಇಡೀ ಸರ್ಕಾರವೇ ಎಲ್ಲೋ ಇದನ್ನು ಒಂದು ರೀತಿಯಲ್ಲಿ ಆ ದಾರಿ ತಪ್ಪಿಸುವಂಥ, ಇಡೀ ರಾಜ್ಯದ ಜನರನ್ನು ದಾರಿ ತಪ್ಪಿಸಬೇಕಾದ್ರೆ ಇಂಥ ಒಂದು ರೀತಿಯ ನಾಟಕಗಳನ್ನು ಮಾಡಿದರೆ ಮಾತ್ರ ಸಾಧ್ಯ ಅಂತ ಹೇಳೋದಂದ್ರಲ್ಲೇ ಅದು ಮಾಡಿರುವಂಥದ್ದು. FIRಗಳ ದಾಖಲೆ ಇರ್ಬೋದು, ಮತ್ತೊಂದಿರ್ಬೋದು. ಒಂದು ವೇಳೆ ವಿಧಾನ ಆ ಮಂಡಲದ ವ್ಯಾಪ್ತಿಯ ಹೊರಗೆ ಎಲ್ಲಿಯಾದರೆ ಸರಿಯಪ್ಪ, ಅವರು FIR ದಾಖಲು ಮಾಡೋದು ಮತ್ತೊಂದು ಮಾಡುವಂಥದ್ದು ಅದು ಪೊಲೀಸರಿಗೆ ಬಿಟ್ಟಿರುವಂಥದ್ದು. ಆದರೆ ಕಸ್ಟೋಡಿಯನ್ ಇರುವಂಥದ್ದು ಬಸವರಾಜ ಹೊರಟ್ಟಿಯವರು. ಅವರ ಅನುಮತಿ ಇಲ್ಲದೆ ಯಾವುದೇ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಅವರ ದಾಖಲೆಗಳೇ ಒಂದು ನಿಶ್ಚಿತವಾದಂಥ ದಾಖಲೆಗಳಾಗಿರುವಂಥದ್ದು. ಅದು ಎಲ್ಲವೂ ಇಲ್ಲದ ಮೇಲೆ ಇದು ಒಂದು ಪ್ರಾಯೋಜಿತ ನಾಟಕ ಕಂಪನಿಯ ರೀತಿಯಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಸರ್, ಮತ್ತೊಂದು ಗೃಹ ಸಚಿವರು ಒಂದು ಮಾತು ಹೇಳ್ತಾರೆ, ರಾತ್ರಿ ಇಡೀ ಸುತ್ತಾಡಿಸಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಇದನ್ನು ಯಾವ ರೀತಿಯಾಗಿ ಹೇಳ್ತೀರಾ ಸರ್? ಸರ್, ಸಾಧಾರಣವಾಗಿ ಗೃಹ ಮಂತ್ರಿಗಳು, ಪ್ರತಿನಿತ್ಯ ಗೃಹ ಮಂತ್ರಿಗಳು
ಅದು ಕೂಡ ಇಂಥ ಇಶ್ಯೂಗಳಾದರೆ ಪ್ರತಿ ಗಂಟೆಗೊಮ್ಮೆ ಗೃಹ ಮಂತ್ರಿಗಳು ತಮ್ಮ ಇಂಟೆಲಿಜೆನ್ಸ್ ವಿಭಾಗದಿಂದ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಬೇಕು. ನಾನು ಮುಖ್ಯಮಂತ್ರಿ ಆಗಿದ್ದೆ, ಬೆಳಿಗ್ಗೆ 5:45ಗೆ ಹೊಸೂರವರು ಆಗ ನಮ್ಮ ಇಂಟೆಲಿಜೆನ್ಸ್ ವಿಂಗಿನ ಹೆಡ್ ಆಗಿದ್ದರು. 5:45ಗೆ ಅವರು ಬರ್ತಾಯಿದ್ರು ಬೆಳಿಗ್ಗೆ. ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ಹೇಳುವಂಥದ್ದು ಒಂದು ಕಡೆ ಆದರೆ, ಏನು ಪ್ರೀ ಪ್ಲ್ಯಾನ್ಡ್ ಆ್ಯಕ್ಷನ್ಸ್ ಬೇರೆ ಬೇರೆ ಕಡೆ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಯಾರ್ಯಾರು ಮಾಡ್ತಾರೆ ಅಂತ ಹೇಳುವಂಥ ಅವರು ಮಾಹಿತಿಗಳನ್ನು ಕೊಡ್ತಾಯಿದ್ರು. ನಾವು ಅದಕ್ಕೆ ಕೌಂಟ್ರಾಗಿ ಅದನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ವು. ಟಿ ರವಿದು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ, ಎಲ್ಲ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ಹೆಡ್ಲೈನ್ಸ್ ಎಲ್ಲ ಅದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ಗೃಹ ಮಂತ್ರಿ ತನ್ನ ಕಚೇರಿಯಲ್ಲಿ ಕೂತು ಇಂಟೆಲಿಜೆನ್ಸ್ ವಿಂಗಿನಿಂದ ಪ್ರತಿ ನಿಮಿಷಕ್ಕೆ ಮಾಹಿತಿಯನ್ನು ತರಿಸ್ಕೊಳ್ಬೇಕಾದ ಅವರ ಜವಾಬ್ದಾರಿ. ಅವರು ಈ ರೀತಿ ಮಾತಾಡಿದ ಮೇಲೆ ನಾನು ಪರಮೇಶ್ವರರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಆ ಸ್ಥಾನದಲ್ಲಿ ಕೂತವರು ಈ ರೀತಿಯ ಒಂದು ಯಾವುದೂ ಗೊತ್ತಿಲ್ಲ ಅಂತ ಹೇಳುವಂಥದ್ದು, ಇದೊಂದು ನುಣುಚಿಗೊಳ್ಳುವ ಪ್ರಯತ್ನನೋ ಅಥವಾ ನಿಜವಾಗಿ ಅವರು ಅಸಮರ್ಥರಾಗಿದ್ದಾರೋ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ, ಅಥವಾ ಇದನ್ನೆಲ್ಲವನ್ನು ಕೂಡ ನಾನು ಯಾಕೆ ಹೇಳಬೇಕು, ಆದ ಕಾರಣ ನಾನು ಅದರಿಂದ ಹೊರಗಿರ್ತೇನೆ ಅಂತ ಹೇಳುವಂಥ ಭಾವನೆಯಿಂದ ಅವರು ಮಾಡಿದ್ದೋ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಕರ್ನಾಟಕದ ದುರದೃಷ್ಟಕರ. ಒಬ್ಬ ಹೋಮ್ ಮಿನಿಸ್ಟ್ರ್ ಹೆಂಗಿರಬೇಕು ಅಂತ ಹೇಳಿದರೆ, ಚೀಫ್ ಮಿನಿಸ್ಟ್ರಿಗಿಂತಲೂ ಜಾಸ್ತಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇಡೀ ದೇಶದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರುವಂಥದ್ದು, ಸೈಬರ್ ಕ್ರೈಮಿಂದ ಹಿಡಿದು ಗೂಂಡಾಗಿರಿವರೆಗೆ ನಡೀತಾ ಇರುವಂಥದ್ದು. ಆದ ಕಾರಣ ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ಬ ಮನುಷ್ಯ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಬಾರಿ ಅವನಿಗೆ ಡೆವಲಪ್ಮೆಂಟ್ ಅಲ್ಲ, ಫಸ್ಟ್ ಅವನ ಆ ಜೀವಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಬ್ಬ ವ್ಯಕ್ತಿ ಅವನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂಥ ಆ ವಾತಾವರಣ ಸೃಷ್ಟಿ ಮಾಡೋದು ಗೃಹ ಮಂತ್ರಿಯ ಕರ್ತವ್ಯ. ಅದರಲ್ಲಿ ಅವರು ವಿಫಲರಾಗಿದ್ದಾರೆ. ಮತ್ತು ಇನ್ನೊಂದು ಮಾತು, DCM DK ಶಿವಕುಮಾರ್ ಅವರು ಕೂಡ ಇನ್ನೊಂದು ಮಾತನ್ನು ಹೇಳ್ತಾರೆ. ಅದು ಬೆಳಗಾವಿ ಬಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ, ಅಲ್ಲಿಂದ ಟಿ ರವಿ ಅವರು ಉಳಿದು ಬಂದಿದ್ದೆ ಹೆಚ್ಚು ಅಂತ ಹೇಳ್ತಾರೆ. ಸರ್, ಡೆಪ್ಟಿ ಚೀಫ್ ಮಿನಿಸ್ಟ್ರು ಒಂದು ರೀತಿಯಲ್ಲಿ ಇದನ್ನೆಲ್ಲವನ್ನು ಯಾವುದೇ ರೀತಿಯಲ್ಲಿ ನಮ್ಮ ವಿಧಾನಸಭೆಯ ಘನತೆ ಗೌರವ, ಅಲ್ಲಿರುವಂಥ ಒಂದು ವ್ಯವಸ್ಥೆ, ಇದನ್ನೆಲ್ಲ ಸಮಜಾಯಿಸಿ ಮಾಡುವಂಥ ಕೆಲಸ ಮಾಡಬೇಕು ಹೊರತು ಅದಕ್ಕೆ ತುಪ್ಪ ಸುರಿಯುವಂಥದ್ದು, ಬೆಂಕಿ ಹಚ್ಚುವಂಥದ್ದು, ಈ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅದು ಸರಿಯಲ್ಲ. DK ಶಿವಕುಮಾರ್ ಮಾಡಿದ್ದು ಅವರ ಹೇಳಿಕೆ ಅದು ಅಕ್ಷಮ್ಯ ಅಪರಾಧ. ಮತ್ತು ಎಲ್ಲೋ ಒಂದು ಕಡೆ ಈ ರೀತಿಯಾದ ರಾಜಕಾರಣ ನಡೀತಿರೋದು ನಮ್ಮ ರಾಜ್ಯದಲ್ಲಿ, ಪಕ್ಕದ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅಲ್ಲಿ ಒಂದು ರೀತಿ ನಾವು ಸಾಕಷ್ಟು ದಿನಗಳ ಹಿಂದೆ ಮತ್ತು ಸಾಕಷ್ಟು ವರ್ಷಗಳಿಂದ ನಾವು ನೋಡೇ ಬಂದಿರ್ತೀವಿ. ಅವರಾದ್ಮೇಲೆ ಇವರ ಸರ್ಕಾರ ಬರುತ್ತೆ, ಅವರ ಸರ್ಕಾರದವ್ರನ್ನ ಕಟ್ಟಿ ಹಾಕುವಂಥ ಕೆಲಸ, ಇವ್ರನ್ನ ಕಟ್ಟಿ ಹಾಕುವಂಥ ಕೆಲಸ ನಡೆಯುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಈಗ ಬೆಳವಣಿಗೆ ಪಡಿತಿದೆಯಾ ಅಂತ. ಸರ್, ಪೊಲಿಟಿಕ್ಸು, ನಾನು ಒಬ್ಬ ಪೊಲಿಟಿಷಿಯನು, ಇವತ್ತು ನಾನು ಯಾವುದೇ ಜವಾಬ್ದಾರಿ ಸ್ಥಾನದಲ್ಲಿಲ್ಲದಿದ್ದರೂ ಕೂಡ ನನ್ನ ಪಕ್ಷದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸಿಕೊಂಡವ. ಪೊಲಿಟಿಕ್ಸು ದಿನದಿಂದ ದಿನ ಅದು ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ. ಆ ಹಿಂದಿನ ದಿನಗಳಲ್ಲಿ ಒಂದು 10-15 ವರ್ಷದ ಹಿಂದೆ ಒಬ್ಬ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ಅದೊಂದು ದೇವರು ಕೊಟ್ಟಂಥ ವರ ಆಗಿತ್ತು. ಇವತ್ತೊಂದು ಪೊಲಿಟಿಷಿಯನ್ ಅಂತ ಹೇಳಿದ್ರೆ ಅದು ನಾನು ಕಾಯಕ್ಕೆ ಪಡ್ಕೊಂಡಂಥ ಸೊತ್ತು ಅಂತ ಹೇಳಿ ನೋಡುವಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಡೆಮಾಕ್ರಸಿ ಅಂತ ಹೇಳುವಂಥ ಆ ಪ್ರಜಾತಂತ್ರಕ್ಕೆ ಅಗೌರವ ಬರುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ದಕ್ಷಿಣ ಭಾರತದ ಅದು ಎಲ್ಲ ರಾಜ್ಯಗಳು ಇನ್ಕ್ಲೂಡಿಂಗ್ ಕೇರಳ, ಅಲ್ಲಿ ಹಣದ ಪ್ರಭಾವಗಳು ಸ್ವಲ್ಪ ಕಡಿಮೆ ಆದರೂ ಕೂಡ ಬೇರೆ ರಾಜಕೀಯ ಒತ್ತಡಗಳು ಪ್ರಭಾವಗಳು ಜಾಸ್ತಿ ಇದ್ದಾವೆ. ದಕ್ಷಿಣ ಭಾರತದ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಇದೆಲ್ಲವೂ ಕೂಡ ಇವತ್ತು ದಾರಿ ತಪ್ಪಿ ಆಡಳಿತ ಮಾಡುವಂಥ ಒಂದು ವ್ಯವಸ್ಥೆಗೆ ಜೋಡಣೆ ಆಗಿರುವಂಥ ರಾಜ್ಯಗಳು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೆಲ್ಲ ಸರಿಯಾಗಬೇಕು ಅಂದರೆ ಏನು ಕ್ರಮ ವಹಿಸಬೇಕು ಅಂತ ಅನಿಸುತ್ತೆ ಸರ್ ನಿಮಗೆ? ಸರ್, ನನಗೆ ಭಾರಿ ಬದಲಾವಣೆಗಳನ್ನು ತಕ್ಷಣ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ಈ ಅಧಿಕಾರ ಅಂತ ಹೇಳುವಂಥದ್ದನ್ನು ಪಡ್ಕೊಳ್ತೇನೆ ಅಂತ ಹೇಳುವಂಥ ಭಾವನೆಗಳು ಬಂದಾಗ ಇವತ್ತು ನೀವು ನೋಡ್ತಾ ಇದ್ದೀರಿ, ಆಂಧ್ರ, ತೆಲಂಗಾಣ, ತಮಿಳುನಾಡು ಅಥವಾ ಕರ್ನಾಟಕದಲ್ಲಿ ಎಲ್ಲ ಕೂಡ ವಿಧಾನಸಭೆಯೊಳಗೆ 50% ಹೆಚ್ಚಿನ ಜನ ರಿಯಲ್ ಎಸ್ಟೇಟ್ ದಂಧೆಯವರಿರ್ಬೋದು,
ಅಥವಾ ಬೇರೆ ಯಾವುದಾದ್ರು ಒಂದು ರೀತಿಯ ಸುಲಭದ ಹಣ ಸಂಪಾದನೆ ಮಾಡುವಂಥ ವ್ಯವಹಾರ ಮಾಡುವವರೇ ಅದರೊಳಗಿರುವಂಥದ್ದು. ಅವರು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡಿದ್ದಾರೆ. ಯಾವುದು MLA ಆಗುವಂಥದ್ದು ಖರ್ಚು ಮಾಡಿ, ನಾನು ಅದಕ್ಕೆ ಒಂದು 10 ಕೋಟಿ ಖರ್ಚು ಮಾಡೋದು, 100 ಕೋಟಿ ಮಾಡಲಿಕ್ಕೇನು ನಾನು ಅಲ್ಲಿಗೆ ಹೋಗೋದು ಅಂತ ಹೇಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು ದುರದೃಷ್ಟಕರ ಸರ್. ಆದ ಕಾರಣ ಆ ಭಾವನೆಗಳಿಂದ ಅವರನ್ನು ಹೊರಗೆ ತೆಗಿಬೇಕು ಅಂತ ಹೇಳಿದರೆ, ರಾಜಕಾರಣಿಗಳನ್ನು ಆ ಭಾವನೆಯಿಂದ ಭಾರಿ ಸುಲಭದಿಂದ ಸಾಧ್ಯ ಇಲ್ಲ. ಈ ವಾತಾವರಣದಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬನು ಕೂಡ ನನಗೆ ಆ ವಿಧಾನಸಭೆ ಅಥವಾ ಪಾರ್ಲಿಮೆಂಟ್ ಅಂತ ಹೇಳಿದರೆ ಅದೊಂದು ಪ್ರಜಾತಂತ್ರ ವ್ಯವಸ್ಥೆಯ ದೇಗುಲ. ಅದು ನಾನು ಅಲ್ಲಿಗೆ ಒಬ್ಬ ಭಕ್ತನಾಗಿ ಪ್ರವೇಶ ಮಾಡಬೇಕು. ನನಗೆ ಇದು ದೇವರು ಕೊಟ್ಟಂಥ ಒಂದು ವರ. ಆದ ಕಾರಣ ಎಷ್ಟು ಸಾಧ್ಯವೋ 100ಕ್ಕೆ 100 ಯಾರು ಸರಿ ಇರ್ತಾನೆ ನಾನು ಹೇಳೋದಿಲ್ಲ. ಆದರೂ ನಾನು ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ. ನಾನು ಬರೀ ಭಾಷಣಗಾರ, ಜನರಿಗೇನು ಹೇಳುವಂಥದ್ದು ಅಥವಾ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ತರುವಂಥ ರಾಜಕಾರಣಿ ಆಗಬಾರ್ದು. ಗ್ರೌಂಡಿನಲ್ಲಿ ನಾನು ನನ್ನ ಕರ್ತವ್ಯ ಪ್ರಜ್ಞೆಯನ್ನು ನೋಡಬೇಕು. ಇವತ್ತು ನೋಡಿ, ಮೀಡಿಯಾದಲ್ಲಿ ಅಂತ ಹೇಳಿದರೆ ಮೀಡಿಯಾದಲ್ಲಿ ಆ ಒಂದು ಬಂದ್ರೇ ಅವ ಲೀಡ್ರ್. ಬೆಳಿಗ್ಗೆ ಸಾಯಂಕಾಲ ಮೀಡಿಯಾಕ್ಕೆ ಬರಲಿಕ್ಕೆ ಬೇಕಾದಂಥ ಆ ಒಂದು ಮಾತುಗಳನ್ನು ಕಲಿಯುವುದೇ ಅದೊಂದು ರಾಜಕಾರಣದಲ್ಲಿ ನಾನು ಬೆಳವಣಿಗೆಗೆ ಅಂತ ಹೇಳುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇದು ಸರಿಯಲ್ಲ. ಹಿಂದಿನ ದಿನಗಳಲ್ಲಿ ಆ ರೀತಿ ಇರಲಿಲ್ಲ. ಇವತ್ತು ಮಾಧ್ಯಮದ ಅಲ್ಲಿ ಯಾರು ಯಶಸ್ವಿ ಮಾಧ್ಯಮವನ್ನು ಹ್ಯಾಂಡಲ್ ಮಾಡೋವನಾಗ್ತಾನೆ ಅವನೇ ರಾಜಕಾರಣಿ ಆಗ್ತಾನೆ. ಯಾರನ್ನು ಖರೀದಿ ಮಾಡಿ ಎಲ್ಲರನ್ನು ನೋಡಲಿಕ್ಕೆ ಸಾಧ್ಯವೋ ಅವನೇ ಇವತ್ತು ರಾಜಕಾರಣಿ ಆಗ್ತಾನೆ. ಇದು ನಮ್ಮೊಂದು ದುರಂತ. ಭಾರತ ದೇಶದಂಥ ಜಗತ್ತಿನ ಅತ್ಯಂತ ಅದ್ಭುತವಾದಂಥ ಸಂವಿಧಾನ ಹೊಂದಿದಂಥ ಒಂದು ರಾಷ್ಟ್ರದಲ್ಲಿ ಈ ರೀತಿಯ ರಾಜಕಾರಣ ನಡೆಯುವಂಥದ್ದು ಇದು ಭಾರಿ ಬೇಸರದ ಸಂಗತಿ. ಸರ್, ಭಾಳ ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು. ಇದಾಗಿತ್ತು ಮಾಜಿ CM ಆದಂಥ ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.